ಏನಿದು? ಈ ಮಾಸ್ಕ್ ಇಲ್ಲಿಗೆ ಹೇಗೆ ಬಂತು? ಈ ಮಾಸ್ಕ್ ಇಲ್ಲಿದೆ ಅಂದಮೇಲೆ ಫೋನಲ್ಲಿ ಯಾವ ಫೋನು? ಏನು ನಾನ್ಸೆನ್ಸ್ ಮಾತಾಡ್ತಾ ಇದೀಯಾ? ಹೌದು, ನಾನು ಮಾತಾಡೋದು ಯಾವಾಗಲೂ ನಾನ್ಸೆನ್ಸೆ. ಫಸ್ಟ್ ಹೇಳಿ ಮಾಸ್ಕ್ ಇಲ್ಲಿಗೆ ಹೇಗೆ ಬಂತು ಅಂತ. ನೋಡು, ನಿನ್ನ ಸಿಲಿ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ. ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಉತ್ತರ ಕೊಡಬೇಕಾಗಿರೋದು ನಾನಲ್ಲ, ನೀವು. ಇನ್ನೊಬ್ರು ಜೀವನ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಮಾಡೋ ತಪ್ಪೆಲ್ಲ ಮಾಡಿ ಅವತ್ ಮದ್ವೆ ಮಂಟಪದಲ್ಲಿ ನನಗೆ ಪ್ರೂಫ್ ಕೇಳಿದ್ರಲ್ಲ, ಸಿಗುತ್ತೆ, ಎಲ್ಲ ಸಿಗುತ್ತೆ. ಇರಿ, ಮಾಸ್ಕ್ ಇಲ್ಲೇ ಇದೆ ಅಂದ್ರೆ ಆ ಫೋನ್ ಕೂಡ ಇಲ್ಲೇ ಎಲ್ಲೋ ಇರಬೇಕು. ತಗೊಳ್ಳಿ, ಸಾಕಾ ಪ್ರೂಫು? ಯಾವ ಮೊಬೈಲ್ ಇದು? ಯಾವ ಮೊಬೈಲಾ? ಇನ್ನಾದ್ರೂ ನಾಟಕ ಮಾಡೋದು ನಿಲ್ಸಿ. ನೀವೀಗ ಸಿಕ್ಕಾಕೊಂಡಾಯ್ತು. ನೀವೆಷ್ಟೇ ತೇಪೆ ಹಾಕಿದ್ರು ನಿಮ್ಮನ್ನ ಯಾರು ನಂಬಲ್ಲ. ಈ ಮಾಸ್ಕ್ ಮತ್ತೆ ಫೋನು ಎರಡು ನಿಮ್ ಬಂಡವಾಳನ ಬಿಚ್ಚಿಡ್ತಿದೆ. ಇಷ್ಟರಲ್ಲೇ ಗೊತ್ತಾಗುತ್ತೆ ನೀವೆಂತ ಗೋಮುಖ ವ್ಯಾಘ್ರ, ನೀವೆಂತ ದುಷ್ಟ, ನೀವೆಂತ ನೀಚ, ನೀವೆಂತ. ಇನ್ನೊಂದು ಮಾತಾಡಿದ್ರೆ ಓ, ನನ್ ಬಾಯಿ ಮುಚ್ಚಿಸ್ತೀರಾ? ನನ್ ಕೈ ಏನು ಆಗಲ್ಲ ಅಂತ ಗದರ್ಸ್ತೀರಾ? ನನ್ನ ತಂಗಿನ ಕಿಡ್ನಾಪ್ ಮಾಡಿ ಈ ಮಾಸ್ಕ್ ಹಾಕೊಂಡು ಈ ಫೋನಿಂದ ನನಗೆ ಫೋನ್ ಮಾಡಿ ಎದುರಿಸೋರು ನೀವೇ ತಾನೆ? ನಾನು ಒಪ್ಲಿಲ್ಲ ಅಂತ ನನ್ ಬಲವಂತವಾಗಿ ಮದ್ವೆ ಆಗೋಕ್ಕೆ ಇಷ್ಟು ದೊಡ್ಡ ಸ್ಕೀಮ್ ಮಾಡಿದ್ರಲ್ಲ, ಮನುಷ್ಯ ನೀವು. ಛೇ, ಮಾಡೋದೆಲ್ಲ ಮಾಡಿ ಇದನ್ನೆಲ್ಲ ಬಚ್ಚಿಟ್ಟು ಈಗೇನು ಗೊತ್ತಿಲ್ಲದೆ ಇರೋ ನಾಟಕ ಮಾಡ್ತಿದ್ದೀರಾ. ನನ್ನನ್ನ ಬಲೆಗೆ ಬೀಳ್ಸ್ಕೊಂಡ್ಬಿಟ್ಟೆ ಅಂತ ಖುಷಿ ಪಡ್ಬೇಡಿ. ನೀವ್ ಅನ್ಕೊಂಡಿದ್ದು ಸಾಧಿಸಿದ್ದೀರಾ ಅಂತ ಮೆರಿಬೇಡಿ. ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ನಿಮ್ಮಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಏನು ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನ್ಗೆ? ನಾನೇನ್ ಮಾತಾಡ್ತೀನಿ ಅಂತ ನನಗೆ ಗೊತ್ತಿದೆ, ಆದ್ರೆ ಮುಂದೆ ನಾನೇನ್ ಮಾಡ್ತೀನಿ ಅಂತ ನಿಮ್ಗೆ ಇವಾಗ ಗೊತ್ತಾಗುತ್ತೆ. ಎಲ್ಲರೂ ಮುಂದೆ ನಿಮ್ ಬಂಡವಾಳನ ಬಿಚ್ಚಿಡ್ತೀನಿ, ನಿಮ್ಮನ್ನ ಕಂಬಿ ಎನ್ಕೌಂಟ್ ಮಾಡ್ತೀನಿ. ಅಜ್ಜಿ, ದುರ್ಗಕ್ಕ, ಲಕ್ಷ್ಮಿ ಅಕ್ಕ, ಸರಸ್ವತಿ ಅಕ್ಕ, ಎಲ್ಲರೂ ಬನ್ನಿ. ನಿನ್ಗೇನ್ ಗೊತ್ತು ಇಲ್ವಾ? ಏನ್ ನಿಮ್ ಪ್ರಾಬ್ಲಮ್ಮು? ಪ್ರಾಬ್ಲಮ್ನು ನಂದಲ್ಲ, ನಿಮ್ ಏಜ್ ಏನು? ಅವ್ರು ನನಗೆ ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ನನ್ಗಾಗಿರೋ ಅನ್ಯಾಯಕ್ಕೆ ಅವರು ನಾನು ಸುಮ್ಮನೆ ಬಿಡಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ. ಅವರನ್ನ ಅರೆಸ್ಟ್ ಮಾಡಿಸ್ತೀನಿ. ನನ್ನ ಕೈಯಲ್ಲಿ ಸಾಕ್ಷಿ ಇದೆ. ಲೀಲಾ, ಏನಾಯ್ತಮ್ಮ? ಇಷ್ಟೊತ್ತು ಚೆನ್ನಾಗೇ ಇದೆಯಲ್ಲ, ಕೈಯಲ್ಲಿ ಏನಿದು? ಅದೇನು ಅಂತ ಇಲ್ಲಿ ನಿಂತಿದ್ದಾರಲ್ಲ ನಿಮ್ಮ ಮಗ, ಅವ್ರನ್ನೇ ಕೇಳಿ ಅಜ್ಜಿ. ರಾಮ್, ಲೀಲಾ ಏನೇನೋ ಹೇಳ್ತಿದ್ದಾಳೆ, ಏನಾಯ್ತೋ? ಅವಳು ಏನು ಹೇಳ್ತಾ ಇದ್ದಾಳೆ ಅಂತ ಅವಳಿಗೆ ಅರ್ಥ ಆಗಬೇಕು. ಮೂರ್ಖರು ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲರೂ ಹೋಗಿ ಮಲ್ಕೊಳ್ಳಿ. ಅವಳು ಆಡೋ ನಾಟಕಕ್ಕೆ ಈ ಮನೆ ವೇದಿಕೆ ಆಗಲ್ಲ. ನೀವು ಹೋಗ್ಬಿಟ್ರೆ ಸತ್ಯ ಸುಳ್ಳಾಗುತ್ತಾ?
ನೀವು ಹೋಗ್ತಿರೋದ್ರಲ್ಲೇ ಗೊತ್ತಾಗುತ್ತೆ ಇದೆಲ್ಲ ನಿಂದೆ ಕುತಂತ್ರ ಅಂತ. ಅದಕ್ಕೆ ಮಾಡಿದ ತಪ್ಪನ್ನ ಒಪ್ಕೊಳಕ್ಕಾಗದೆ ಈಗ ಓಡೋಗ್ತಿದ್ದೀರಲ್ಲ. ಯಾರ್ ಮುಂದೆ ನಿಂತು ಮಾತಾಡ್ತಿದ್ದೀರಾ ದುರ್ಗಾ. ಅನ್ನೋದು ನಾನು ಮಾತಾಡು. ಅದೇನು ಮಾತಾಡಬೇಕು ಅಂತಿದ್ಯೋ ಎಲ್ಲ ಮಾತಾಡು. ಹೇಳಕ್ ಇನ್ನೇನೂ ಉಳ್ದಿಲ್ಲ. ಹೆಜ್ಜೆ ಹೆಜ್ಜೆಗೂ ನಾನು ತಪ್ಪು ಮಾಡಿದ್ದೀನಿ ಅಂತ ನಾನು ಅವಮಾನ ಮಾಡ್ತಾ ನನ್ನ ಬಾಯಿ ಮುಚ್ಚಿಸಿದ್ರಿ ನೀವು. ಇಂಡಿಪೆಂಡೆಂಟ್ ಆಗಿದ್ನನ್ನ ಇಲ್ಲಿ ತಂದು ಕೂಡ ಹಾಕಿದ್ರಿ. ನೀವೆಲ್ಲ ನಂಗೆ ಇಷ್ಟೆಲ್ಲ ಅವಮಾನ ಮಾಡಿದ್ರು ನಾನು ಸಹಿಸ್ಕೊಂಡು ಸುಮ್ಮನಿದ್ದೆ. ಯಾಕೆ ಗೊತ್ತಾ? ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಆದರೆ ನಾನು ತಪ್ಪು ಮಾಡೋದಕ್ಕೆ ಕಾರಣ ಯಾರು ಗೊತ್ತಾ? ಈ ಏಜೆ. ಇಲ್ಲಿ ನಾನು ಯಾರಿಗೂ ಮೋಸ ಮಾಡಿಲ್ಲ. ಇವರಿಂದಾನೆ ನಾನು ಮೋಸ ಹೋಗಿದ್ದೀನಿ. ಈ ಏಜೆ ಈ ಮಾಸ್ನ ಹಾಕೊಂಡು ನನ್ನ ತಂಗಿನ ಕಿಡ್ನಾಪ್ ಮಾಡಿದ್ರು. ನಾನು ಇವ್ರನ್ನ ಮದುವೆ ಆಗಲ್ಲ ಅಂತ ಹೇಳಿದಕ್ಕೆ ನನ್ನ ತಂಗಿನ ಸಾಯಿಸ್ತೀನಿ ಅಂತ ಹೆದರ್ಸಿದ್ರು. ವಿಧಿ ಇಲ್ಲದೆ ನಾನು ಶ್ವೇತಾ ತಲೆಗೆ ಹೊಡೆದು ಅವ್ರ ಜಾಗದಲ್ಲಿ ನಾನು ಕೂತ್ಕೊಂಡು ತಾಳಿ ಕಟ್ಟಿಸ್ಕೊಂಡೆ. ಈ ಮನೆಗೆ ಸೊಸೆಯಾಗಿ ಬಂದೆ. ಇದೇನ್ ನಿಮ್ದು ಹೊಸ ನಾಟಕ? ಏಜೆ ಬಗ್ಗೆ ನೀವೇನೇ ಹೇಳಿದ್ರು ನಾವು ನಂಬಲ್ಲ. ಹಿಂಗೆ ನಂಬಲ್ಲ ಅಂತಾನೆ ನಾನು ಸಾಕ್ಷಿನ ನನ್ನ ಕೈಲಿ ಹಿಡ್ಕೊಂಡ್ ಬಂದಿದ್ದೀನಿ. ನನ್ನ ತಂಗಿ ಕಿಡ್ನಾಪ್ ಆದಾಗ ಇದೆ ಕಿಡ್ನಾಪರ್ ಹಾಕೊಂಡಿದ್ ಮಾಸ್ಕು, ಯೂಸ್ ಮಾಡಿದ ಫೋನು. ಇದೇ ಫೋನಿಂದ ಅವ್ರು ನನಗೆ ಫೋನ್ ಮಾಡಿ ಹೆದರ್ಸಿದ್ರು. ನನ್ನ ಮದುವೆ ಆಗುವಂತ ಒತ್ತಾಯ ಮಾಡಿದ್ರು. ಇದೆಲ್ಲ ಅವ್ರು ವಾರ್ಡ್ರೋಬಲ್ಲಿ ಸಿಕ್ಕಿದ್ದು.